ಚಳಿಗಾಲದ ಆ ಸುಂದರ ಸಂಜೆ, ಸುಂದರ ನರ್ಸರಿಯ ಹಸಿರ ಮಧ್ಯೆ ಒಂಥರ ದಿವ್ಯವಾದ ವಾತಾವರಣ ಸೃಷ್ಟಿಯಾಗಿತ್ತು. ಸಾಮಾನ್ಯವಾಗಿ ರಾಜಕೀಯ ಜಿದ್ದಾಜಿದ್ದಿನ ಮಾತುಗಳನ್ನಾಡುವ ತೇಜಸ್ವಿ ಸೂರ್ಯ ಅವರು ಪತ್ನಿ ಶಿವಶ್ರೀ ಸ್ಕಂದಪ್ರಸಾದ್ ಅವರ ಜೊತೆಗೂಡಿ ಮಕರ ಸಂಕ್ರಾಂತಿಯನ್ನ ಬಹಳ ವಿಶೇಷವಾಗಿ ಆಚರಿಸಿದ್ರು. ಈ ಒಂದು ಅದ್ಭುತ ಸಂಗೀತ ಸಂಜೆಯನ್ನ ದೆಹಲಿಯಲ್ಲಿ ಮಾಡೋಕೆ ಮುಖ್ಯ ಕಾರಣ ಅವರ ಪತ್ನಿಯೇ ಅಂತ ತೇಜಸ್ವಿ ಅವರು ಬಹಳ ಹೆಮ್ಮೆಯಿಂದ ಹೇಳಿಕೊಂಡಿದ್ದು ಅಲ್ಲಿರೋರ ಗಮನ ಸೆಳೀತು. ಸಂಕ್ರಾಂತಿ ಅಂದ್ರೆ ಬರೀ ಎಳ್ಳು ಬೆಲ್ಲ ಅಷ್ಟೇ ಅಲ್ಲ, ಅದು ಕಲೆ ಮತ್ತು ಸಂಸ್ಕೃತಿಯ ಸಂಗಮ ಅನ್ನೋದನ್ನ ಈ ಕಾರ್ಯಕ್ರಮ ಸಾಬೀತುಪಡಿಸಿತ್ತು. ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ. ಸಂಗೀತ ಲೋಕದ ದಿಗ್ಗಜ ಶಂಕರ್ ಮಹಾದೇವನ್ ಅವರು ವೇದಿಕೆ ಏರ್ತಾ ಇದ್ದಂತೆ ಇಡೀ ಮೈದಾನದಲ್ಲಿ ಹೊಸ ಚೈತನ್ಯ ಬಂದಂತಾಯಿತು. ಅವರ ಜೊತೆಗೆ ನಮ್ಮ ಹೆಮ್ಮೆಯ ಗಾಯಕ ವಿಜಯ್ ಪ್ರಕಾಶ್ ಅವರು ಧ್ವನಿಗೂಡಿಸಿದಾಗ ಕೇಳುಗರು ಮೈ ಮರೆತು ಕುಳಿತಿದ್ರು. ಇವರಿಬ್ಬರ ಜುಗಲ್ಬಂದಿ ಎಂತಹವರನ್ನ ಮಂತ್ರಮುಗ್ಧರನ್ನಾಗಿ ಮಾಡುವಂತಿತ್ತು. ಹಾಡಿನ ಒಂದೊಂದು ಸಾಲಿಗೂ ಪ್ರೇಕ್ಷಕರು ಚಪ್ಪಾಳೆಯನ್ನ ತಟ್ಟುತ್ತಾ ಜೊತೆಗೆ ಧ್ವನಿಗೂಡಿಸುತ್ತಾ ಸಂಭ್ರಮಿಸಿದ್ರು. ದಿಲ್ಲಿಯ ಮೈ ಕೊರೆಯುವ ಚಳಿಯಲ್ಲೂ ಸಂಗೀತದ ಆ ಬೆಚ್ಚಗಿನ ಅನುಭವ ಎಲ್ಲರ ಮನಸ್ಸಿಗೆ ನಾಟುವಂತಿತ್ತು. ವೀರಭದ್ರಾಯ ಗಿರೇತ್ರಾಯ ಘೋರ ಸಂಹಾರ ಇನ್ನು ಈ ಕಾರ್ಯಕ್ರಮದ ಮತ್ತೊಂದು ಹೈಲೈಟ್ ಅಂದ್ರೆ ತೇಜಸ್ವಿ ಸೂರ್ಯ ಅವರ ಧರ್ಮಪತ್ನಿ ಶಿವಶ್ರೀ ಸ್ಕಂದಪ್ರಸಾದ್ ಅವರ ಗಾಯನ. ಅವರು ಹಾಡಿದ ಭಕ್ತಿಗೀತೆಗಳು ಅಲ್ಲಿರೋ ಪ್ರತಿಯೊಬ್ಬರನ್ನ ಭಕ್ತಿ ಭಾವದಲ್ಲಿ ಮುಳುಗಿಸಿತು. ಶಾಸ್ತ್ರೀಯ ಸಂಗೀತದ ಆ ಗಂಭೀರತೆ ಮತ್ತು ಭಕ್ತಿಯ ಆಳ ಸುಂದರ ನರ್ಸರಿಯ ಗಿಡಮರಗಳ ಮಧ್ಯೆ ಪ್ರತಿಧ್ವನಿಸ್ತಾ ಇದ್ರೆ ಅಲ್ಲಿ ನಿಜಕ್ಕೂ ಒಂದು ದೈವಿಕ ಕಳೆ ಬಂದಿತ್ತು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಂಗೀತದ ಸವಿಯನ್ನ ಸವಿದು ಕಲಾವಿದರನ್ನ ಪ್ರೋತ್ಸಾಹಿಸಿದ್ದು ವಿಶೇಷವಾಗಿತ್ತು. ಒಟ್ಟಾರೆಯಾಗಿ ಹೇಳಬೇಕಂತಂದ್ರೆ ಸಂಕ್ರಾಂತಿಯ ಈ ಹಬ್ಬ ದೆಹಲಿಯಲ್ಲಿ ಒಂದು ಸಾಂಸ್ಕೃತಿಕ ಕ್ರಾಂತಿಯನ್ನೇ ಮಾಡಿತು. 100 ಜನ ಸೇರಿ ಹಾಡುತ್ತಾ ಕುಣಿಯುತ್ತಾ ಹಬ್ಬದ ಸಡಗರವನ್ನ ಹಂಚಿಕೊಂಡಿದ್ದು ನೋಡ್ತಿದ್ರೆ ನಾವಿರೋದು ದೆಹಲಿಯಲ್ಲೋ ಅಥವಾ ನಮ್ಮ ಕನ್ನಡ ನಾಡಿನಲ್ಲೋ ಅನ್ನೋ ಅನುಮಾನ ಬರುವಂತಿತ್ತು. ತೇಜಸ್ವಿ ಸೂರ್ಯ ದಂಪತಿಯ ಈ ಪ್ರಯತ್ನದಿಂದಾಗಿ ಪರಭಾಷಿಕರ ನಾಡಿನಲ್ಲೂ ನಮ್ಮ ಸಂಸ್ಕೃತಿಯ ಕಂಪನ್ನು ಪಸರಿಸಿದಂತಾಯಿತು. ಈ ದಿವ್ಯ ಸಂಗೀತ ಸಂಜೆಯಲ್ಲಿ ಬಂದಿದ್ದ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯೋದು ಗ್ಯಾರಂಟಿ. Two people who really put in a lot of effort. ये भक्ति बैठक बातचीत इन दोनों के एफर्ट से हुई है. कुणाल जोशी, तेजस्वी सूर्या.